ಬಾಯಾಗ ಹುಳ ಬೀಳತಾವ. ಅವನು ಸಾಮಾನ್ಯಲ್ಲೋ, ಕೈಲಾಸ ಹಾಳುಗಡವಿ ಭೂಲೋಕ ಉದ್ಧಾರ ಮಾಡಕ್ ಬಂದಂತ ಬೋಳ್ಯಾ ಶಂಕರನೇ ಸಿದ್ಧಾರೂಢನಂತ ತಮ್ಮ ಬಾಯಲ್ಲಿ ಗುಣಗಾನ ಮಾಡಿದ್ರು. ಸಣ್ಣ ಅಜ್ಜನ ಬಾಯಾಗಿಂದ ಆ ಶಬ್ದ ಬರಕ್ ಯಾಕೆ ಉಪಾಯ ಮಾಡಿದ್ರು? ಮಲ ಅಂದ್ರ 3 ಮಲ ಕೂಡಿ ಈ ಶರೀರ ಆಕತಿ. ಮುಮ್ಮಲ ಜಾತ ಅಂತಾರ. ಆಣವ ಮಲ, ಮಾಯಾಮಲ, ಕಾರ್ಮಿಕ ಮಲ, 3 ಮಲ ಕೂಡಿ ಶರೀರ. ಈ ಮಲಕ್ ಮಲ ಹತ್ತೈತಿ. ಬಂಗಾರ ಕಿರೀಟ ಅದು ಒಂದು ಮಲ, ಈ ಶರೀರ ಒಂದು ಮಲ. ಆದ್ರೆ ಈ ಶರೀರಕ್ಕದ ಹತ್ತೈತಿ ಹೊರತು ಒಳಗಿರುವ ಆತ್ಮ ನಾನು, ಆ ನನಗೂ ಆ ಬಂಗಾರ ಕಿರೀಟಕ್ಕೂ ಸಂಬಂಧನೇ ಇಲ್ಲ. ನಾನು ಒಳಗ ನಿರ್ಮಲದನಂತ ಜಗದ್ಗುರು ಸಿದ್ಧಾರೂಢರು ಹೇಳಿದಾಗ ಸಂತೋಷದಿಂದ ನಮಸ್ಕಾರ ಮಾಡಿದ್ರು. ದೇವ್ರು ಕೊಂಡಜ್ಜವ್ರು. ಎಷ್ಟೇ ಮಂದಿ ಮಹಾತ್ಮರು ಬಂದಾರ, ಸಿದ್ಧಾರೂಢನ ಪರೀಕ್ಷೆ ಮಾಡ್ಯಾರ, ಆಮೇಲೆ ಒಪ್ಪಿಕೊಂಡು ತಪ್ಪಾತಂತ ನಮಸ್ಕಾರ ಮಾಡೇ ಹೋಗ್ಯಾರ ಹೊರತು ಸಿದ್ಧಾರೂಢಪ್ಪಗೆ ಹೆಸರಿಟ್ಟು ಹೋದವ್ರು ಯಾರೂ ಇಲ್ಲ. ಒಮ್ಮೆ ಕೌದಿ ಮುತ್ಯ ಅಂತ ಒಬ್ಬ ದೊಡ್ಡ ಪವಾಡಿ ಪುರುಷ ಚಿಕನ್ ಕೋಪದವ. ಅವ ಎಂಥ ಪವಾಡಿ ಪುರುಷ ಅಂದ್ರ ಕಳ್ಳಿ ಹಾಲು ಕುಡಿತಿದ್ದವ. ಅವನ ಊಟ ಅಂದ್ರ ಕಳ್ಳಿ ಹಾಲು. ನೀವು ಕಳ್ಳಿ ಹಾಲು ಕುಡಿದ್ರೆ ಸುಟ್ಕೊಂಡು ಕಳ್ಳು ಸತ್ತ ಹೋಗವು. ಆದ್ರೆ ಅವ ಪವಾಡಿ ಪುರುಷ ಕಾಯಂ ಇರೋದು ಡಬ್ಬಗಳ್ಳಿಯಾಗಿರ್ತಿದ್ದವ. ಮಂದಿ ಸವಾಸಿಲ್ಲ, ದಿಗಂಬರವಾಗಿ ಬೆತ್ತಲೆ ತಿರುಗಾಡ್ತಿದ್ದ. ಹೊಚ್ಕೊಳಕ್ ಒಂದು ಕೌದಿ ಕಾಯಂ ಅವನ ಮೈ ಮೇಲೆ ಕೌದಿ ಇರ್ತಿತ್ತು. ಅದಕ್ಕೆ ಅವನಿಗೆ ಹೆಸರು ಕೌದಿ ಮುತ್ಯ ಅಂತ. ಸಿದ್ಧಾರೂಢರ ಸಮಕಾಲೀನ ಅಜ್ಜನ ಪವಾಡ ಕೇಳಿ ಒಮ್ಮೆ ಅಜ್ಜಗೆ ಭೇಟಿ ಆಗಬೇಕಂತ ನಡ್ಕೊಂತ ಬರೋ ಮುಂದ ರೈಲು ಬಂತಂತ. ರೈಲು ನೋಡಿ ಇವ ಕೈ ಮಾಡಿದ. ನಾವು ಬಸ್ಸಿಗೆ ಕೈ ಮಾಡ್ತೀವಲ್ಲ ಹಂಗ ರೈಲಿಗೆ ಕೈ ಮಾಡಿದ್ರೆ ರೈಲ್ ನಿಲ್ತತೇನು? ಅದು ಹೋಯ್ತು. ಸಿಟ್ಟು ಬಂತ. ತೊಡಿ ತಟ್ಟು ಹೇಳ್ತಾನ ಮಗಂದು, ನಾನು ಬಿಟ್ಟು ಹೋಗಿ ಅಂದ್ರೆ ನೀ ಹೆಂಗ್ ಮುಂದಕ್ಕೆ ಹೋಗಿ ನೋಡ್ತೀನಿ ಅನ್ನೋದ್ರಾಗ ಒಮ್ಮೆ ಇಂಜಿನ್ ಬಂದಾಗ ರೈಲ್ ನಿಂದಿರ್ತ ಕೆಡ್ತ. ಎಷ್ಟು ಚಲೋ ಮಾಡಿದ್ರೆ ಚಲೋ ಆಗುವಲ್ದ. ಅವ ಡ್ರೈವರ್ಗೆ ಗೊತ್ತಾತವ ಯಾರೋ ಮಹಾತ್ಮ ಕೈ ಮಾಡಿದ, ನಾವು ನಿಲ್ಲಿಸಲಿಲ್ಲ, ಅದಕ್ಕೆ ಹಿಂಗಾಗಿರ್ಬೇಕಂತ ಹುಡ್ಕೊಂತ ಬಂದ. ತಪ್ಪಾಯ್ತ್ರಿ ಅಜ್ಜ ಬರ್ರಿ ಅಂತ ಅವ್ರನ್ನೇನು ಹತ್ಸಿದ. ಚಲೋ ಮಾಡಿಬಿಡ್ದ ರೈಲ್ ಚಲೋನ ಆತ. ಅಲ್ಲಿಂದ ಕರ್ಕೊಂಡು ಬಂದು ಹುಬ್ಬಳ್ಳಿಗೆ ಇಳಿಸಿದ್ರು. ಅಜ್ಜನ ದರ್ಶನಕ್ಕೆ ಬಂದ. 7 ದಿನದ ಜಾತ್ರೆ ಒಳಗೆ ಒಂದು ಮೂಲ್ಯಾಗ ಕುಂದ್ರವ, ಸಾಮಾನ್ಯನಂಗಿರವ. ಸಿದ್ಧಾರೂಢರ ವೈಭವ ಎಲ್ಲ ನೋಡವ. ಈ ಜನ ಮುಳ್ಳು, ಜಾತ್ರೆ ಮುಳ್ಳು ಅವನಿಗೆ ಸೇರಿಕೆ ಬರಲಿಲ್ಲ. ಸಿದ್ಧಾರೂಢರಿಗೆ ಒಂದಿನ ಮಧ್ಯರಾತ್ರಿ ಒಂದು ಕದ ಬಡದು ಎಬ್ಬಿಸಿದ. ಕೊನೆ ದಿನ ಜಾತ್ರೆ, ಕೊನೆ ದಿನ ಕೌದಿ ಪೂಜೆ ಆದ ಬಳಿಕ ಯಾಕಪ್ಪ ಅಂತ ಕದ ತೆಗೆದ್ರು. ಈ ಕೌದಿ ಪೂಜೆ ಯಾಕೆ ಮಾಡಿಸಿದ್ ನೀನ್ ಅಂತ ಕೇಳಿದ್ರು. ಇದು ಎಲ್ಲ ನಶ್ವರ ಅಂತ ಹೇಳಿ ಇಷ್ಟು 7 ದಿನ ಕಿರೀಟ ವೈಭವ ಭಕ್ತರ ಸಂತೋಷಕ್ಕೆ ನನಗೆ ಬಿಡಿಸೋದು ನಿರಾಬಾರಿ ಪೂಜೆ. ಇದು ಎಲ್ಲ ಬಿಟ್ಟು ಕೌದಿ ನೀನ ಬಾಯಾಗಟ್ಟ ನಾಟಕ ಮಾಡ್ತಿ ಅಂದವ ಕೌದಿ ಮುತ್ಯ. ಖರೇ ನೀನು ನಿರಾಬಾರಿ ಇದ್ದಂದ್ರೆ ನನ್ನಂಗ ಕೌದಿ ಹತ್ಕೊಂಡಿರ್ಬೇಕು. ನಿನಗೆ ಯಾಕೆ ಬೇಕು ಇದೆಲ್ಲ ಬಂಗಾರ ಬೆಳ್ಳಿ, ದೊಡ್ಡ ಮಠ, ಈ ಜಂಜಾಟ? ಬರೇ ಇವೇನು ಗೃಹಸ್ಥ ಸಹವಾಸ ನೀವು ಚಲೋನ ಅವೇನು ಬಂದು ನಿನ್ನ ಕೂಡ ಸತ್ಸಂಗ ಮಾಡ್ತವೇನು? ಬರೀ ನಮ್ಮ ಮಗ ಹಿಂಗ, ನನ್ನ ಸೊಸೆ ಹಿಂಗ, ನಮ್ಮ ಅಪ್ಪ ಹಿಂಗ, ನಮ್ಮ ಇದು ಹಿಂಗ, ಈ ಹೊಳ್ಳ ಜೋಳು ಗುಟ್ಟದ ಇದು. ಇವ್ರ ಸವಾಸ ನಿನಗೆ ಯಾಕೆ ಬೇಕು? ಸಾಧು ಹೆಂಗಿರ್ಬೇಕಂದ್ರೆ ನಿಸ್ಸಂಗಿರ್ಬೇಕು. ನೀನು ಇವ್ರ ಸಂಘ ಮಾಡಿ ಕೆಟ್ಟಿಂದ ಸಿದ್ಧಾರೂಢಿಗೆ ಉಪದೇಶ ಮಾಡಕತ್ತಾನ ಕೌದಿ ಮುತ್ಯ. ಸಿದ್ಧಾರೂಢ್ರ ಅಂದ್ರಂತ ನನಗೂ ಇದ ಬೇಕಾಗಿತ್ತು, ನನಗೂ ಇದು ಯಾನು ಬ್ಯಾಡಾಗೈತೆಪ್ಪ. ಆದ್ರೆ ನಾ ಬ್ಯಾಡಂತ ಒದ್ರು ಇದು ನನ್ನ ಬೆನ್ನತ್ತಿ ಬರ್ತೈತೋ ಏನು? ಈ ಬಂಗಾರ ಬೆಳ್ಳಿ ಈ ಭಕ್ತರು ಬ್ಯಾಡಂದ್ರು ಇವ್ರು ಹುಡ್ಕೊಂಡ್ ಬರ್ತಾರ, ನಾ ಏನು ಮಾಡ್ಲಿ? ಕೌದಿ ಮುತ್ಯ ಅಂದ, ನೀನು ಯಾರ್ದಾರ ಮುಂದೆ ಹೇಳಬೇಡ. ಈಗ ಕಂಬ ತೆಕ್ಕಿ ಹಾಕೋಣದು. ಬಾರ ಅಂದ್ರೆ ಇಲ್ಲ, ಈ ಕಂಬ ನಾನು ಬಿಡುವಲ್ದು ಅಂದ್ರೆ ನೀನ ಹಿಡ್ಕೊಂಡಿ, ನೀ ಬಿಟ್ರೆ ಕಂಬ ಬಿಡ್ತತಿ, ನೀನ ತೆಕ್ಕಿ ಹಾಕದ್ ನನ್ ಬಿಡುವಲ್ದಂತ ಯಾರ ಮುಂದೆ ಹೇಳ್ತೀನಿ? ನೀನು ಬಿಟ್ರು ಬಿಡ್ತೈತಿ, ನಡಿ ಹೋಗೋಣ, ಇದು ಯಾಕೆ ಬೇಕು ಜಂಜಾಟ ಅಂದ ಕೂಡ್ಲೆ ಕೌದಿ ಮುತ್ಯಾಗ ಸಿದ್ಧಾರೂಢ್ರ ಅಂದ್ರಂತ ನನಗೂ ಇದ ಬೇಕಾಗೈತೆಪ್ಪ, ಈ ಜಂಜಾಟ ಬ್ಯಾಡಾಗೈತಿ, ಬರ್ತೀನಿ ನಡಿ ಹಂಗಾರ ಹೋಗೇ ಬಿಡುವನ ಅಂದ್ರ ಮಧ್ಯರಾತ್ರಿ ಯಾರಿಗೂ ಹೇಳ್ದಂಗ ಕೇಳ್ದಂಗ ಸಿದ್ಧಾರೂಢ್ರನ್ನ ಕರ್ಕೊಂಡ ರೈಲ್ವೆ ಸ್ಟೇಷನ್ಗೆ ಬಂದವ ಕೌದಿ ಮುತ್ಯ. ಮುಂದೆ ಎಲ್ಲಿ
ಎಲ್ಲಿಲ್ಲ ಏನಿಲ್ಲ, ಯಾವ್ದು ರೈಲು ಚಾಲು ಇರ್ತದ ಹತ್ತೆ ಬಿಡೋದು. ಅದು ಎಲ್ಲಿ ಹೋಗತಿ ಈ ಮಂದಿಗೆ ಗುರ್ತು ಸಿಗದಂಗ ದೂರ ಹೋಗಿ ಎಲ್ಲರ ಅಡವ್ಯಾಗ ಗುಡ್ಡದಾಗ ಸಾಧನೆ ಮಾಡೋ ನಡಿ ಅಂತ ಇಬ್ಬರು ರೈಲು ಹತ್ತಿದ್ರು. ಬೆಳಕು ಹರಿಯೋದ್ರೊಳಗ ಅದು ಪಣಜಿ ಅಂತ ಅವತ್ತು ಹೇಳಿದ್ವಿಲ್ಲ ಗೋವಾದೊಳಗ, ಆ ಸ್ಟೇಷನ್ದಾಗ ಇವತ್ತು ಆರತಿ ಮಾಡ್ತಾರ ಅಜ್ಜಂದು. ಅದ ರೈಲಿಗೆ ಬಂದು ಆ ಸ್ಟೇಷನ್ನಿಗೆ ಇಳದ ಇನ್ನು ಅಲ್ಲಿಂದ ಎಲ್ಲರೂ ಹೋಗ್ಬೇಕಂತ ಇಳಿಗೊಡದ ಅಲ್ಲಿ ಒಂದು ಪವಾಡ. ಒಬ್ಬ ಮಾರ್ವಾಡಿ ಸದ್ಭಕ್ತಗ 15 ವರ್ಷ ಆದ್ರೂ ಮಕ್ಕಳಾಗಿದ್ದಿಲ್ಲ. ಯಾವ ಗೋಕುಳಾಬಾಯಿ ಗೋವೇಕರ್ ಅನ್ನುವಂತ ಆಕಿ ಸಿದ್ಧಾರೂಢ ಶಿಷ್ಯಳು ಗೋವಾದೊಳಗ ಮಠ ಸ್ಥಾಪನೆ ಮಾಡಿ ಕೀರ್ತನ ಮಾಡುವಾಗ ಸಿದ್ಧಾರೂಢ ಗುಣಗಾನವನ್ನು ಕೇಳಿದಂತವ ಅಲ್ಲೇ ಫೋಟೋಕ್ ಸಂಕಲ್ಪ ಮಾಡಿಕೊಂಡಿದ್ದ. ಸಿದ್ಧಾರೂಢ ನಿನ್ ಖರೇ ಸತ್ಯುಳ್ಳ ಮಹಾತ್ಮ ಇದ್ದದ್ದಾದ್ರೆ ನನಗೆ ಏನಾರ ಮಗ ಹುಟ್ಟಿದ್ರೆ ನಿನಗ ಬಂಗಾರದ ಕಿರೀಟ ಮಾಡಿ ಹಾಕ್ತೇನಪ್ಪ ಅಂತ ಹರಕೆ ಮಾಡಿಕೊಂಡಿದ್ದ. ಅದು ಅಜ್ಜನ ಆಶೀರ್ವಾದದಿಂದ ಗಂಡು ಮಗನ್ ಹಡೆದಿದ್ದವ. ಅವ ಬಂಗಾರ ಕಿರೀಟ ತಗೊಂಡು ಶಿವರಾತ್ರಿ ಜಾತ್ರೆಗೆ ಹೋಗಕ್ ತಯಾರಾಗಿದ್ದ. ಅವಾಗ ಗೋಕಳಾಬಾಯಿ ಅಮ್ಮವ್ರು ಏನ್ ಹೇಳಿದ್ರಂದ್ರ, ಈ ಗದ್ದಲದಾಗ ನೀನು ಮಾತಾಡ್ಸಕ್ಕೂ ಅಜ್ಜಗ ನಿನಗೆ ಭೇಟಿ ಆಗೋಲ್ಲ, ಜಾತ್ರೆ ಮುಗಿದ ಮ್ಯಾಲ ಅಷ್ಟ್ರು ಕೂಡಿ ಹೋಗಿ ಅದನ್ನ ಸಮರ್ಪಣೆ ಮಾಡೋಣ ಅಂತ 100 ಮಂದಿ ಭಕ್ತರನ್ನ ಕರ್ಕೊಂಡು ರೈಲ್ವೆ ಸ್ಟೇಷನ್ಗೆ ಬಂದಿದ್ರು. ಯಾವ ಗಾಡಿ ಹುಬ್ಬಳ್ಳಿಯಿಂದ ಬರ್ತತಲ್ಲ ಇದ ಗಾಡಿ ಹೊಳ್ಳಿ ಹುಬ್ಬಳ್ಳಿ ಹೋಗತಿ, ಅದರ ಸಲುವಾಗಿ ಹತ್ಕೊಳಕ ಅವರೆಲ್ಲ ಬಂದು ಕಾಯಕತ್ಯಾರ. ಸಾಕ್ಷಾತ್ ಸದ್ಗುರುನಾಥನೇ ಡಬ್ಬಿಂದ ಇಳದ. ಇವ್ರಿಗೆ ಇಷ್ಟ ಆನಂದ ಆತು. ಸಿದ್ಧಾರೂಢ ನಿನ್ ದರ್ಶನಕ್ಕೆ ನಾವು ಹುಬ್ಬಳ್ಳಿ ಹೊಂಟಿದ್ವಿ, ನೀನ ಇಲ್ಲಿ ಬಂದೆಲ್ಲೋ ಭಗವಂತ ಅಂತ ಆನಂದದಿಂದ ಕೈ ಹಿಡಿದು ವೈಭವದಿಂದ ಮೆರವಣಿಗೆ ಮಾಡಕೊಂತ ಕರ್ಕೊಂಡು ಹೋಗಿ ಅವ್ರ ಮನೆ ಮುಂದೆ ದೊಡ್ಡ ಪೆಂಡಾಲ್ ಹಾಕಿ ದೊಡ್ಡ ಕಾರ್ಯಕ್ರಮ ಮಾಡಿ ಸಿದ್ಧಾರೂಢ ತಲೆಗೆ ಕಿರೀಟ ಹಾಕಿ ಮಂಗಳಾರತಿ ಮಾಡಕತ್ತರಂತ. ಇವ ಕೌದಿ ಮುತ್ಯ ಅಲ್ಲಿ ಮೂಲೆ ಕುಂತಿದ್ದ. ಸಿದ್ಧಾರೂಢ ಹುಬ್ಬ ಬಾರಿಸಿದ್ರು. ನೋಡು ಮುತ್ಯ, ನಾವು ಅಲ್ಲಿಂತ ಬಂದ್ರು ಇದು ನನ್ ಬಿಡುವಲ್ದು ಕಿರೀಟ, ನೀ ಯಾಕೆ ಸಂತ ಮಾಡ್ಕೊಂತ ಈಗ ನೋಡೋದು ಬ್ಯಾಡಂತ ಅಲ್ಲಿ ಹೋಗ್ಯಾರ, ಅಲ್ಲಿ ಬಿಡುವಲ್ದು. ಅದು ಹಣೆ ಬರೋದು. ಒಬ್ಬ ಸಾಧು ಮೆರೆಯೋದಿರ್ತೈತಿ, ಒಬ್ಬ ಸಾಧು ನಿರಾಭಾರ್ಯ ಕೌಪಿನ ಹಾಕೊಂಡಿರೋದು ಬರ್ತೈತಿ. ನಮ್ಮ ಗುರುಗಳು ಐರಣಿ ಬಸವರಾಜ ದೇಶಿಕೇಂದ್ರ ಪರಮಹಂಸರು ಅವರು ವೈಭವ ನೋಡಿಬಿಟ್ರೆ ಯಾವ ರಾಜನ ದರ್ಬಾರಿಗೆ ಕಮ್ಮಿ ಇಲ್ಲ. ಅವ್ರ ಕೈಯಾಗಿನ ಕಡಗು ಉಂಗುರು ಅವ್ರದ್ದು ಕಿರೀಟ ಪಲ್ಲಕ್ಕಿ ಅವರ ಸಮಾನವಾಗಿನೇ ಇನ್ನೊಬ್ಬರು ಗುರುಗಳದಾರ. ಅವರು ಮುಪ್ಪಿನಾರ್ಯವರ ಶಿಷ್ಯರೇ. ಅವ್ರು ಉತ್ತರ ಕಾಶಿ ಒಳಗಿರ್ತಾರ. ಆನಂದ ಗುರೂಜಿ ಅಂತಂದವರು ಅಲ್ಲಿರ್ತಾರ. ಅವ್ರು ಇರೋದು ನೋಡಿ ಬಿಟ್ರು ಬರೇ ಒಂದಿಟ್ಟು, ಮತ್ತೊಬ್ರು ಒಳಗೆ ಹೋಗಕ್ ಜಾಗ ಇಲ್ಲ. 4 ಬೋಗೋಣಿ ಬಿಟ್ರು ಮತ್ತೇನು ಇಲ್ಲ ಅವ್ರದ್ದು. ಅವರು ಇವರು ಸಮಾನರೇ, ಆದ್ರೆ ಅವರು ನಿರಾಭಾರಿಯಾಗಿ ಒಂದು ಸಣ್ಣ ಕೋಲಿಯಾಗಿರೋದು ಅವ್ರ ಹಣೆ ಬರ. ಆನೆ ಅಂಬಾರಿ ಒಳಗೆ ಮರೆಯೋದು ಇವ್ರ ಹಣೆ ಬರ. ಆದ್ರೆ ಇದನ್ನ ತಪ್ಪು ತಿಳ್ಕೊಂಡು ಕೆಲವು ಕುಹಕಿಗಳು ಬಾಯಿಗೆ ಬಂದಂಗ ಮಾತಾಡ್ತಾರ. ಸಿದ್ಧಾರೂಢರ ಜಾತ್ರೆ ಒಳಗ ದೊಡ್ಡ ವೈಭವ ನಡೆದಿರ್ಬೇಕಾದ್ರ ಒಂದು 4 ಮಂದಿ ಜಂಗಮರು ಅಂದ್ರೆ ಈ ಐನೇರ್ ಅಂತ ಏನಿರ್ತಾರ ಅವರು ಒಂದು ಗಿಡದ ಕೆಳಗ ಕೂತ್ಕೊಂಡು ಬಾಯಿಗೆ ಬಂದಂಗ ಸಿದ್ಧಾರೂಢರಿಗೆ ಬೈಯಾಕತ್ತಿದ್ರಂತ. ಏನ್ ಇವಂದ ಮೆರವಣಿಗೆ ಜೋರು ನಡೆದೈತಿ, ಅವನ ಕೊಳ್ಳಾಗ ಲಿಂಗಿಲ್ಲ. ಈ 3 ಜನ ಹೋಗಿ ಅವನ ಕಾಲಿಗೆ ಬೀಳ್ತಾವ. ಜಾತಿ ಗೀತಿ ಇದನ್ನ ನೋಡುವಲ್ವು. ನಾವು ಜಂಗಮರು, ನಾವು ಪೂಜಾರ್ಹರು ಅಂತೇಳಿ ಶಾಸ್ತ್ರಗಳು ಸ್ಪಷ್ಟವಾಗಿ ಹೇಳ್ತಾವ. ಹಿಂಗಿದ್ದು ಈ ಮಂದಿ ಸೀತ ಹೋಗಿ ಅವ್ರ ಕಾಲಿಗೆ ಬಿದ್ದು ಹಾಳಾಕವಂತ ಒಬ್ಬಂದ ಮೊನ್ನೆ 4 ಮಂದಿ ಮುಸಲ್ಮಾನರು ಅವನಿಗೆ ಯಾ ನಮೂನಿ ಬಡದಾರ. ಅಷ್ಟು ಬಡಿಸ್ಕೊಂಡಾನ. ಇವತ್ತ ಲಜ್ಜಿಗೇಡಿ ಮತ್ ಮಂದಿ ಮುಂದೆ ತೇರ್ ಹತ್ತಿ ಮೆರಿತಾನಂತ. ಎಟ್ರ ನಾಚಿಗೇಡ್ ಅನ್ಬೇಕು ಅವಾಗ ಅಂತ ಮತ್ತೊಬ್ಬ ಬೈಯಾಕತ್ತಿದ್ದ. ಮತ್ತೊಬ್ಬಂದ ಈಗ 6 ತಿಂಗಳ ಹಿಂದೆ ನಾನೊಂದು ಮೋಜು ಮಾಡೇನಿ. ಯಾರು ಇಲ್ದಾಗ ಚಿದ್ಗನಾನಂದ ಸಮಾಧಿ ಮಕ್ಕೊಂಡಿದ್ದ. ಹೋಗಿ ಎಬುಸ್ ತೆಲಿತನ ತಗೊಂಡ್ ನೆಲಕ್ಕೆ ಹೋಗದ್ರ ಸತ್ ಕಪ್ಪಿ ಬಿದ್ದಂಗ ಬಿದ್ದ ಮಗ ಹೊಳ್ಳಿ ಒಂದು ಶಬ್ದ ನನಗೇನಂದಿಲ್ಲ. ಇವನ್ ದೊಡ್ಡ ದೇವರಂತ. ಬಡಿದ್ರು ಬಡಿಸುವಂತಾನ, ಬೈದ್ರು ಬಯಸುವಂತಾನ. ಅವ ಹೆಂಗ ದೇವ್ರಕ್ಕನಂತ 4ನೇದ ಒಂದ 1ನೇದ ಒಂತಾನ. ಹಂಗ ಬಡಿಬಾರ್ದಾಗಿತ್ತು ಅವನಿಗೆ.
ಯಾಕಂದ್ರೆ ಅದು ಪಾಪ ತಿಳುವಳಿಕಿಲ್ಲ. ಉಪದೇಶ ಮಾಡಿ ಅವನ ಸನ್ಮಾರ್ಗಕ್ಕೆ ತರಬೇಕಾಗಿತ್ತು. ಬಡದ ಫಲವಾಗಿ ನಿನ್ನ ಹೆಂಡ್ರು ಮಕ್ಕಳು ಸತ್ತು ಹೋದ್ರು ದಿಕ್ಕಿಲ್ಲದ ಪಿಶಾಚಿ ಹಿಂಗ್ ತಿರ್ಗಕತ್ತೀಯಲ್ಲೋ ಅಂತ ಅವ ಹೊಡೆದವಂತಾನ. ಸಾವಿರ ಸಹಜ ಸತ್ತಾರ, ಅದ್ರಾಗ ಇವಂದೇನು ಸಂಬಂಧ, ನಾ ಅವನಿಗೆ ಯೋಗ್ಯ ಶಿಕ್ಷೆ ಮಾಡೇನಿ, ಇದಾ ನನ್ನ ಮನುಷ್ಯ ಸಮಾಧಾನ ಅಂತ ಹಿಂಗ 4 ಮಂದಿ ಕೂಡಿ ಚರ್ಚೆ ಮಾಡೋ ಮುಂದ ನಡ್ರಿ ಏನೋ ಅವ್ನ ತಲೆ ಕಿರೀಟ ಹಾಕಿ ಕಿರೀಟ ಪೂಜೆ ಮಾಡ್ತಾರಂತ, ನೋಡೋಣ ನಡ್ರಿ ಅಂತ ಇವ್ರು 4 ಮಂದಿ ಇವ್ರೇನ್ ಭಕ್ತಿಯಿಂದ ನೋಡಾಕ ಬಂದವ್ರಲ್ಲ, ಸುಮ್ಮನ ಮಜಾಕ್ ನೋಡಾಕ ಬಂದವರು. ಹಿಂಗ ಬರೋ ಮುಂದ ದಾರಿಯಾಗ ಪಟ್ಟದಪ್ಪನವರು ಈ ವೀರಶೈವ ಪರಂಪರೆ ಒಳಗ ಒಂದು ಪದ್ಧತಿ ಇರ್ತದೆ, ಒಂದು ಸ್ತರಗಳಿರ್ತಾವ. ಇವು ಚಿಕ್ಕ ಮಠ, ಮೂಲಿ ಮಠ, ಸಾಲಿ ಮಠ ಏನೇನು ಇರ್ತಾವ ಅವರೆಲ್ಲರ ಮ್ಯಾಲ ಹಿರೇಮಠ ಇರ್ತತಿ. ಹಿರೇಮಠದವ್ರ ಮ್ಯಾಲ ಪಟ್ಟದಪ್ಪನವ್ರು ಅಂತ ಇರ್ತಾರೆ. ಪಟ್ಟದಪ್ಪನವ್ರ ಮ್ಯಾಲ ಶಿವಾಚಾರ್ಯರು ಅಂತ ಇರ್ತಾರೆ. ಶಿವಾಚಾರ್ಯರ ಮ್ಯಾಲ ಪಂಚಾಚಾರ್ಯರು ಅಂತ ಹಿಂಗ ಒಂದೊಂದು ಸ್ತರವಾಗಿ ಮಹಾತ್ಮರು ಮೇಲಿನ ಸ್ತರಕ್ಕೆ ಇರ್ತಾರೆ. ಆ ಪೈಕಿ ಒಬ್ಬ ಪಟ್ಟದಪ್ಪನವ್ರು, ಹುಬ್ಬಳ್ಳಿ ಪಟ್ಟದಪ್ಪನವರು ಸಿದ್ಧಾರೂಢರದ ಜಾತ್ರೆ ಸಲುವಾಗಿ ಎದುರಿಗೆ ಭೇಟಿ ಆಗಿಬಿಟ್ರು. ಮತ್ತೆ ಎಷ್ಟಾಗಲಿ ನಮಗೂ ದೊಡ್ಡವ್ರು ಪಟ್ಟದಪ್ಪನವ್ರಿಗೆಲ್ಲ ಉದ್ದೋದ್ದ ನಮಸ್ಕಾರ ಮಾಡಿದ್ರಿ 4 ಮಂದಿ ಐನೇರು. ಯಾಕಪ್ಪ ಏನು ಜಾತ್ರೆಗೆ ಹೊಂಟಿರಿ? ಹೌದು ಜಾತ್ರೆಗೆ ಹೊಂಟಿರಿ. ಅಲ್ರಿ ನೀವು ದೊಡ್ಡವರು ನಮ್ಮವ್ರು, ಅವನ ಜಾತ್ರೆ ನೀವ್ಯಾಕೆ ಹೊಂಟ್ರಿ ಅಂತ ಜಾತಿ ಪ್ರಶ್ನೆಯಿಂದ ಆ ಪಟ್ಟದಪ್ಪನವ್ರಿಗೆ ಪ್ರಶ್ನೆ ಮಾಡಿದಾಗ ಪಟ್ಟದಪ್ಪನವ್ರು ಅಂತಾರೆ, ಸಿದ್ಧಾರೂಢಪ್ಪ ಸಾಕ್ಷಾತ್ ಶಿವ ಅದನಪ್ಪ, ಹಂಗೆ ಮಾತಾಡಬಾರದು, ನನ್ನ ಸುದ್ದಿ ಒತ್ತಟ್ಟಿಗಿರ್ಲಿ, ನಿಮಗೇನು ಬಂದ ದಾಡಿ ಏನೋ ರುದ್ರಯ್ಯ ನಿನ್ ಕೊಳ್ಳಾಗಿನ ಲಿಂಗ ಎಲ್ಲಿ ಹೋಗೈತಿ ಅಂದ್ರ ಅವ ಐತಲ್ಲ ಇಲ್ಲೇ ಅಂತ ಎದೆ ಮುಟ್ಕೊಂಡು ನೋಡ್ತಾನ, ಈ ಎದೆಯಾಗ ಗುಂಡುಗಡಿಗೆ ಇಲ್ಲೇ ಇಲ್ಲ. ಅವ ಗಾಬರಿ ಆದ. ಅವನ್ ನೋಡಿ ಉಳಿದ 3 ಮಂದಿ ಹಿಂಗೆ ಎದೆ ನೋಡಕಂತಾರ. 4 ಮಂದಿ ಕೊಳ್ಳಾಗೆದ್ದು ಗುಂಡುಗಡಿಗೆ ಮಾಯ ಆಗಿಬಿಟ್ಟವ. ಯಾವ ಬೆಳ್ಳಿ ಲಿಂಗ ಸಂಪುಷ್ಟಗಳು ಮಾಯಾಗ್ಯಾವ. ಗಾಬರಿ ಆಗಿ ತಾವು ಎಲ್ಲಿ ಕುಂತದ್ರಲ್ಲ ಗಿಡದ ಕೆಳಗ ಅಲ್ಲಿ ಎಲ್ಲ ತಿರುಗಾಡಿ ಹಾದಿಗುಂಟು ನೋಡಿ ಬಂದಾರ, ಎಲ್ಲೂ ಇಲ್ಲ. ನಾವು ಈಗ ಗಿಡದ ಕೆಳಗೆ ಮಾತಾಡೋ ಮುಂದೆ ನಾವು ನೋಡೇವಿ 4 ಮಂದಿ ಕೊಳ್ಳಾಗದಾವ, ಒಮ್ಮೆ ಹೆಂಗ ಮಾಯ ಆದವು. ಅವಾಗ ಪಟ್ಟದಪ್ಪನವರು ಬಹಳ ಶಾಣ್ಯರಿದ್ರು. ಶಾಸ್ತ್ರ ಹೇಳ್ತವ, ಆಗಮಗಳು ಹೇಳ್ತವ, ಗುರು ನಿಂದೆಯಾಗಲಿ ಶಿವನಿಂದೆಯಾಗಲಿ ನಮ್ಮ